ನಮಸ್ಕಾರ ರೀ. ಇವತ್ತಿನ ದಿವಸ ಬ್ಯಾಳಿ ಹಾಕಿದ ಮೆಂತ್ಯ ಸೊಪ್ಪಿನ ಪಲ್ಯ ತೋರಿಸ್ತೀನಿ ನೋಡ್ರಿ. ಇಲ್ಲಿ ಮೆಂತ್ಯ ಸೊಪ್ಪು ಮನೆಯೊಳಗೆ ಬೆಳೆದಿದ್ದು. ನಮ್ಮ ಫಸ್ಟ್ ಫ್ಲೋರ್ನಾಗ ಮನೆ ಐತಿ. ಬಾಗಲ್ದಾಗ ಕುಂಡ್ಲಾದಾಗ ಒಂದು 5-6 ಕುಂಡ್ಲಾದಾಗ ಬೀಜ ಹಾಕಿದ್ದೆ. ಈ ಥರ ಇವಕ್ಕೆ ಮೆಂತ್ಯ ಕಾಳು ಹಾಕಿದ್ದೆ. ಅವೆಷ್ಟು ಚಂದ ಹುಟ್ಕೊಂಡವಂದ್ರೆ ಇಷ್ಟು ಎಳೆ ಪಲ್ಯ ಐತ್ರಿ, ಫ್ರೆಶ್ ಐತಿ. ಎಷ್ಟು ಖುಷಿ ಆಕತಿ ನಮ್ಮ ಮನೆಯೊಳಗೆ ಬೆಳೆದಿದ್ದು ಅಂಥೇಳಿ. ಒಂದು 4 ಕುಂಡ್ಲಾದಾಗ ಹಾಕಿದ್ದೆ. ಫುಲ್ ಬೆಳೆದವು. ಅವನ್ನೆಲ್ಲ ನಾನು ತಕ್ಕೋತೇನೆ. ಇವತ್ತು ಅದನ್ನು ಪಲ್ಯ ಮಾಡಕ್ಕೆ ತಕ್ಕೊಳಕತ್ತೀನಿ. ಮತ್ತು ರೊಟ್ಟಿ ಜೊತೆ ಹಾಗೆ ತಿನ್ನಕ್ಕೂ ಸೂಪರಾಗಿರ್ತೈತಿ. ಎಳೆ ಸೊಪ್ಪು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇದನ್ನೆಲ್ಲ ಈ ಥರ ತಕ್ಕೊಳಕತ್ತೀನಿ ನೋಡ್ರಿ. ಒಂದು ದೊಡ್ಡ ಕಟ್ಟು 4 ಕಟ್ಟಿನಷ್ಟು ಸೊಪ್ಪು ಬಂದೈತಿ. ತೋರಿಸ್ತಾನೆ ನಿಮಗೆ. ಏನಾದರೂ ಸ್ವಲ್ಪ ಚೂರು ಹಿಂಗೆ ಹಾಕ್ಕೋಬೇಕು ಫ್ರೆಶ್ಶಾಗಿ. ಒಂದು ಮೆಣಸಿನ ಗಿಡ ಹಚ್ಚೇನಿ, ಬದ್ನಿ ಗಿಡ ಹಚ್ಚೇನಿ ರೀ. ಹೂವಿನ ಗಿಡಗಳಂತೂ ಸಾಕಷ್ಟು ಅದಾವು. ವ್ಲಾಗ್ನಾಗ ತೋರಿಸ್ತೇನೆ ನಾನು ಹೂವು ಬಿಟ್ಟಿದ್ದು ಹೂವಿನ ಗಿಡಗಳನ್ನು ಎಲ್ಲ ನಿಮಗೆ. ನೋಡಿರಿ, ಇಲ್ಲಿ ಬದ್ನಿಕಾಯಿ ಗಿಡ ಹೂ ಬಿಡಾಕತ್ತೈತೆ ನೋಡಿರಿ. ಇಲ್ಲಿ ಹೂವು ಬದ್ನಿಕಾಯಿ ಗಿಡ ಹೂ ಬಿಟ್ಟ ಒಂದು 2-3 ಗಿಡ. ಕಾಯದಾಗ ತೋರಿಸ್ತೇನೆ ನಿಮಗೆ. ನೋಡಿರಿ, ಸೊಪ್ಪು 4 ಕಟ್ಟಿನಷ್ಟು ಸೊಪ್ಪು ಸಿಕ್ಕೈತಿ ಇಲ್ಲಿ. ನಂದು ಇನ್ನೊಂದು ಲಾಗ್ ಐತಿ. VK ಆಲ್ ಇನ್ ಒನ್ ಅನ್ನುವಂತಹ ಲಾಗ್ನಾಗ ನೋಡಿರಿ ನಿಮ್ಗೆ ಹೂಗಳು, ಈ ತರಕಾರಿ ಬೆಳೆದಿದ್ದು ಏನೆಲ್ಲ ನಿಮ್ಗೆ ಅಲ್ಲಿ ಸಿಗ್ತೈತಿ. ವಿಸಿಟ್ ಕೊಡ್ರಿ ಒಂದು ಸಲ VK ಆಲ್ ಇನ್ ಒನ್ ಚಾನಲ್ಗೆ. ಈ ನೋಡಿರಿ ಎಷ್ಟು ಎಳೆ ಸೊಪ್ಪು ಐತೆ ನೋಡಿರಿ. ಇದು ಇಷ್ಟೂ ಸೋಸ್ಕೊಂಡೇನಿ. ಪಲ್ಯ ಮಾಡೋಣ. ಒಂದು 2 ಕಟ್ಟಷ್ಟು ಪಲ್ಯಕ್ಕೆ ತೊಗೊಂಡೇನಿ. 2 ಕಟ್ಟಷ್ಟು ಹಸಿದು ಊಟದ ಜೊತೆಗೆ ತಿನ್ನಕ್ಕೆ ತೆಗೆದಿಟ್ಟೇನಿ. ಒಂದು 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದೆ. ಈಗ ಸೊಪ್ಪೆಲ್ಲ ತೊಳೆದಿಟ್ಕೊಂಡೇನಿ. ಸಾಸಿವೆ ಹಾಕಿದೆ. ಸಾಸಿವೆ ಚಟಪಟ ಅಂದಿನ ಒಂದು 4 ಮೆಣಸಿನ್ಕಾಯಿ ಸಣ್ಣಗೆ ಹೆಚ್ಚಾಕೇನಿ. 1 ಗಡ್ಡೆ ಬೆಳ್ಳುಳ್ಳಿ ಹಾಕೇನಿ, ಸಿಪ್ಪೆ ತೆಗೆದು ಕ್ರಷ್ ಮಾಡಿ. ಇವು ಚೆಂದಾಗಿ ಹಸಿ ಸ್ಮೆಲ್ ಹೋಗಿ ಬಾಡಿಸ್ಕೊಳೋಣ. ಬಿಸಿ ರೊಟ್ಟಿ ಜೊತೆಗೆ, ಚಪಾತಿ ಜೊತೆಗೆ, ಅನ್ನದ ಜೊತೆಗೂ ಸೂಪರಾಗಿರ್ತೈತಿ. ಇದು ಮೆಂತ್ಯ ಸೊಪ್ಪು ಭಾಳ ಅಂದ್ರೆ ಭಾಳ ರುಚಿ ಆಗ್ತತಿ ನೋಡಿರಿ. ಇದಕ್ಕೇನು ಭಾಳ ಸಾಮಗ್ರಿ ಹಾಕೋದು ಬೇಡ. ಎಣ್ಣೆ, ಸಾಸಿವೆ, ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ ಬಾಡಿಸ್ಕೊಂಡ ನಂತರ ಸೊಪ್ಪು ಹಾಕಿಬಿಡೋಣ. ಇದನ್ನು ಕೆಳಗೆ ಮೇಲೆ ಮಾಡಿ ಚೆಂದಾಗಿ ಬಾಡಿಸ್ಕೊಳೋಣ. ಯಾಕಂದ್ರೆ ಉಪ್ಪು ಈ ಪ್ರಮಾಣಕ್ಕೆ ಹಾಕಿಬಿಟ್ರೆ ಉಪ್ಪು ಭಾಳ ಆಗಿಬಿಡ್ತತಿ. ಯಾವಾಗಲೂ ಸೊಪ್ಪಿನ ಪಲ್ಯ ಮಾಡೋಮ್ದ ಸೊಪ್ಪು ಕರಗಿಂದ ಉಪ್ಪು ಹಾಕ್ಬೇಕು. ಅದಕ್ಕೆ ಮೇಲೆ ಪ್ಲೇಟ್ ಮುಚ್ಚಿ ಬೇಯಿಸ್ಕೊಳೋಣ. ಪಲ್ಯ ಎಲ್ಲ ತಾಳಿಸಿದ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ ಹಾಕಿ ನಂತರ ಬೇಳೆ ಬೇಯಿಸಿಟ್ಕೊಂಡೇನು. ತೊಗರಿಬೇಳೆ, ಹೆಸರು ಬೇಳೆ ಹಾಕಿನೂ ಮಾಡ್ತಾರೆ. ನನಗೆ ತೊಗರಿಬೇಳೆ ಹಾಕಿ ಮಾಡೋದು ಭಾಳ ಇಷ್ಟ. ನಮ್ಮ ಮನೆಯೊಳಗೆ ತೊಗರಿಬೇಳೆ ಹಾಕಿ ಮಾಡೀನಿ ನೋಡಿರಿ. ಉಪ್ಪು ಅರಿಶಿನ 2 ಹಾಕೋದು. ಇದಕ್ಕೆ ಏನೂ ಇಲ್ಲ. ಬೇಯಿಸಿದಂಥ ಬೇಳೆ ಹಾಕಿ ಮಿಕ್ಸ್ ಮಾಡಿಬಿಟ್ರೆ ರೆಡಿ ಆಗ್ತತಿ ನಮ್ಮ ಮೆಂತ್ಯ ಸೊಪ್ಪಿನ ಬೇಳೆ ಪಲ್ಯ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಪ್ಲೇಟಿಗೆ ಸರ್ವ್ ಮಾಡಿ ತೋರಿಸ್ತೀನಿ. ಯಾರೆಲ್ಲ ವಿಡಿಯೋ ನೋಡ್ತೀರಿ, ಹೊಸಬ್ರು ಯಾರಾದರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ. ಈ ಥರ ಮಿಕ್ಸ್ ಮಾಡಿ ಸಣ್ಣ ಉರಿಯೊಳಗೆ ಒಂದು 2 ನಿಮಿಷ ಇಟ್ಟು ಪ್ಲೇಟಿಗೆ ಸರ್ವ್ ಮಾಡಿ ತೋರಿಸ್ತೀನಿ. ನೋಡಿರಿ, ರೆಡಿ ಆಯಿತು ನಮ್ಮ ಮೆಂತ್ಯ ಸೊಪ್ಪಿನ ಬೇಳೆ ಪಲ್ಯ. ಸೂಪರಾಗಿ ಬಂದೈತಿ. ಒಳ್ಳೆ ರುಚಿ. ಇಲ್ಲಿ ವಿಡಿಯೋ ಮುಗಿಸ್ತೀನಿ.